ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಈ ದಿನ ನಾನು ಹಂಚಿಕೊಳ್ಳುವ ವಿಷಯ ಲೆಂಟ್ ಡೇಸ್. ಲೆಂಟ್ ಅಂದರೆ ದೀರ್ಘವಾದ 40 ದಿನಗಳ ಸಮಯ. ಇದು ಯಾವಾಗಲೂ ಸ್ಪ್ರಿಂಗ್ ಸೀಸನ್ನಲ್ಲಿ ಬರುವುದರಿಂದ ಈ ಸೀಸನ್ನನ್ನು ಲೆಂಟ್ ಸೀಸನ್ ಎಂದು ಹೇಳುತ್ತಾರೆ. ಬೂದಿ ಬುಧವಾರದಿಂದ ಪ್ರಾರಂಭವಾಗಿ ಗುಡ್ ಫ್ರೈಡೇವರೆಗೂ 40 ದಿನಗಳಾಗಿದ್ದು ನಂತರ ಈಸ್ಟರ್ ಸಂಡೇ ಆಚರಿಸುತ್ತಾರೆ. ಲೆಂಟ್ ಆಚರಿಸುವ ಉದ್ದೇಶ ಪ್ರಾರ್ಥನೆ ಮತ್ತು ಉಪವಾಸ ಮಾಡಿ ನಮ್ಮನ್ನು ಈಸ್ಟರ್ಗೋಸ್ಕರ ಸಿದ್ಧ ಮಾಡಿಕೊಳ್ಳುವುದಾಗಿದೆ. ಆ್ಯಕ್ಚುಲಿ ಕ್ರಿಶ್ಚಿಯನ್ಸ್ಗೆ ಆಚರಿಸಲು ಇರುವ ಹಬ್ಬಗಳು ತುಂಬ ಕಡಿಮೆ. ಈಸ್ಟರ್ ಒಂದು ಬಹು ಪ್ರಾಮುಖ್ಯವಾದ ಹಬ್ಬವಾಗಿದೆ. ಯೇಸು ಕ್ರಿಸ್ತನು ನಮಗೋಸ್ಕರ ಈ ಲೋಕಕ್ಕೆ ಬಂದು ಶ್ರಮೆಯನ್ನನುಭವಿಸಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ 3ನೇ ದಿನ ಮರಣವನ್ನು ಜಯಿಸಿ ಬಂದ ದಿನವೇ ಈಸ್ಟರ್. ಲೆಂಟ್ ಇದು ಬೈಬ್ಲಿಕಲ್ಲಿ ಇದೆಯಾ ಎಂದು ನೋಡಿದರೆ ಇಲ್ಲ, ಬೈಬಲ್ನಲ್ಲಿ ಇದರ ಕುರಿತು ಎಲ್ಲೂ ಆದರೆ ಬೈಬ್ಲಿಕಲ್ ಪ್ರಿನ್ಸಿಪಲ್ಸ್ ಮೇಲೆ ಇದನ್ನು ಆಚರಣೆಗೆ ತಂದಿದ್ದಾರೆ. ಬೈಬಲ್ನಲ್ಲಿ 40 ಸಂಖ್ಯೆ ತುಂಬ ವಿಶೇಷವಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ಮೋಶೆ ಮತ್ತು ಎಲಿಯಾ 40 ದಿವಸ ಉಪವಾಸ ಮಾಡಿದರು. ನೋಹನ ಕಾಲದಲ್ಲಿ ಆದ ಜಲಪ್ರಳಯವು 40 ದಿನ ಆಯಿತು. ಇಸ್ರಾಯೇಲರು ಅರಣ್ಯದಲ್ಲಿ ಪ್ರಯಾಣ ಮಾಡಿದ್ದು 40 ವರ್ಷಗಳು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು 40 ದಿವಸ ಉಪವಾಸ ಮಾಡಿದನು. ಪುನರುತ್ಥಾನ ಹೊಂದಿದ ಮೇಲೆ 40 ದಿನ ಲೋಕದಲ್ಲಿದ್ದನು. ಹೀಗೆ 40 ಸಂಖ್ಯೆ ತುಂಬ ವಿಶೇಷವಾಗಿದೆ. ಲೆಂಟ್ ಹೇಗೆ ಪ್ರಾರಂಭವಾಯಿತು? ಆಫ್ರಿಕನ್ ಏಷ್ಯನ್ ಖಂಡಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಜನರು ಅವಿದ್ಯಾವಂತರಾಗಿದ್ದರು. ಕೆಲವು ಜನರು ವಿದ್ಯಾವಂತರಿದ್ದರು. ಅಲ್ಲಿಗೆ ಸುವಾರ್ತೆ ಸಾರಲು ಬಂದ ಮಿಷನರೀಸ್ಗೆ ಸುವಾರ್ತೆ ತಿಳಿಸಲು ಕಷ್ಟವಾಗುತ್ತಿತ್ತು. ಓದು ಬರಹ ಗೊತ್ತಿಲ್ಲದ ಜನರಿಗೆ ಬೈಬಲ್ ಮತ್ತು ಕರಪತ್ರ ಕೊಟ್ಟರೆ ಉಪಯೋಗವಿಲ್ಲ. ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನೆನಪಿನಲ್ಲಿಟ್ಟುಕೊಳ್ಳಲು ಒಂದು ಯೋಜನೆ ಮಾಡಿದರು. ದಿನಗಳನ್ನು ಗೊತ್ತು ಮಾಡಿದರು. ಆ 40 ದಿನಗಳ ಕಾಲ ಸುವಾರ್ತೆ ಸಾರುತ್ತಿದ್ದರು. ಯೇಸು ಕ್ರಿಸ್ತನು ಯಾರು, ಯಾಕೆ ಬಂದನು, ಏನು ಮಾಡಿದನು, ಎಲ್ಲಿಗೆ ಹೋದನು, ಯಾವಾಗ ಬರುವನು, ಈ ಎಲ್ಲ ವಿಷಯಗಳನ್ನು ತಿಳಿಸಿ ಈಸ್ಟರ್ ಸಂಡೆಯಂದು ಸುವಾರ್ತೆ ಕೇಳಿ ಮನ ಪರಿವರ್ತನೆ ಮಾಡಿಕೊಂಡಂಥ ಜನರಿಗೆ ದೀಕ್ಷಾಸ್ನಾನ ಕೊಡುತ್ತಿದ್ದರು. ದೀಕ್ಷಾಸ್ನಾನ ಹೊಂದಲು ಆತ್ಮಿಕವಾಗಿ ಸಿದ್ಧವಾಗಲು ಲೆಂಟ್ ಆಚರಿಸುತ್ತಿದ್ದರು. ಇದು ಸ್ಥಳಾನುಸಾರ ಮತ್ತು ಅಲ್ಲಿಯ ಬಿಷಪ್ನ ಅನುಸಾರ ಬದಲಾಗುತ್ತಿತ್ತು. ಕ್ರಿಸ್ತ ಶಕ 325ರಲ್ಲಿ ಕ್ರೈಸ್ತರು ಮತ್ತು ಬಿಷಪ್ಸ್ ಎಲ್ಲ ಸೇರಿ ಆತ್ಮೀಯ ಸಮಾವೇಶ ನಡೆಸಿದರು, ದ ಕೌನ್ಸಿಲ್ ಆಫ್ ನೈಸಿಯಾ. ಈ ಸಮಾವೇಶದಲ್ಲಿ ಲೆಂಟ್ಗೆ ಅಧಿಕೃತ ಮಾನ್ಯತೆ ಸಿಕ್ಕಿತು. ಇದು ಮನುಷ್ಯ ನೇಮಿಸಿದ ಪದ್ಧತಿಯಾದರೂ ಆ ಕಾಲದಲ್ಲಿ ಒಳ್ಳೆಯದೇ ಆಗಿತ್ತು. ಆತ್ಮಗಳನ್ನು ದೇವರ ಕಡೆಗೆ ನಡೆಸಲು ಸಹಾಯವಾಗಿತ್ತು. ಆದರೆ ಈಗ ಆಚರಿಸುವ ಲೆಂಟ್ ಹೇಗಿದೆ? ಉಪವಾಸ ಪ್ರಾರ್ಥನೆಯಲ್ಲಿ ಏನಾಗುತ್ತಿದೆ? ಎಷ್ಟು ಜನ ಆತ್ಮಿಕವಾಗಿ ಬಲ ಹೊಂದುತ್ತಿದ್ದಾರೆ? ಎಷ್ಟು ಜನ ದೀಕ್ಷಾಸ್ನಾನ ಪಡೆಯುತ್ತಿದ್ದಾರೆ? ಎಷ್ಟು ಆತ್ಮಗಳು ದೇವರ ಕಡೆಗೆ ತಿರುಗುತ್ತಿವೆ? ಆ ಕಾಲದಲ್ಲಿ ವಿದ್ಯೆ ಇಲ್ಲದವರಿಗೆ ದೇವರನ್ನು ಪರಿಚಯಿಸುವ ಉದ್ದೇಶದಿಂದ ಈ ಒಂದು ಆಚರಣೆಯನ್ನು ತಂದರು. ಅದು ಈಗಲೂ ನಡೆದುಕೊಂಡು ಬರುತ್ತಿದೆ. ಲೆಂಟ್ ಅಂದಕ್ಷಣ ಎಲ್ಲರ ಮನದಲ್ಲಿ ಬರುವುದು ಉಪವಾಸ. ಉಪವಾಸ ಲೆಂಟ್ನ ಒಂದು ಇಂಪಾರ್ಟೆಂಟ್ ಭಾಗವಾಗಿದೆ. ಉಪವಾಸ ಅಂದರೇನು? ಬೈಬಲ್ನಲ್ಲಿ ಉಪವಾಸ ಯಾಕೆ ಮಾಡಿದರು? ಯಾರು 40 ದಿನ ಉಪವಾಸ ಮಾಡಿದರು? ನಾವು ಯಾಕೆ ಮಾಡಬೇಕು ಮತ್ತು ಹೇಗೆ ಮಾಡಬೇಕು? ಇದರ ಬಗ್ಗೆ ತಿಳಿದುಕೊಳ್ಳೋಣ. ಉಪವಾಸ ನಿರ್ದಿಷ್ಟವಾದ ದಿನ ಅಥವಾ ಸಮಯ, ಆಹಾರ ನೀರು ತೆಗೆದುಕೊಳ್ಳುವುದೇ ಇರುವುದು ಉಪವಾಸ ಎಂದು ಎಲ್ಲರಿಗೂ ತಿಳಿದ ವಿಷಯ. ಕ್ರೈಸ್ತರು ಮಾಡುವ ಉಪವಾಸ ಕೇವಲ ಆಹಾರ ನೀರು ಬಿಡುವುದಲ್ಲ. ತಿನ್ನಲು ಇಲ್ಲದಿದ್ದಾಗ, ರೋಗದಲ್ಲಿದ್ದಾಗ, ಶಿಕ್ಷೆಗೊಳಗಾದಾಗ, ಬಿಡುವಿಲ್ಲದಾಗ ಕೂಡ ನಾವು ಉಪವಾಸವಿರುವ ಸಂದರ್ಭಗಳು ಬರುತ್ತವಲ್ಲವೇ? ಆದರೆ ನಾವು ಮಾಡುವ ಉಪವಾಸ ನಮ್ಮ ಇಚ್ಛೆಯಿಂದ ಮಾಡುವಂಥದ್ದು, ನಮ್ಮನ್ನು ದೇವರ ಬಳಿಗೆ ನಡೆಸುವಂಥದ್ದು, ದೇವರ ಪ್ರಸನ್ನತೆಯನ್ನು ಅನುಭವಿಸುವಂಥದ್ದು, ನಮ್ಮನ್ನು ನಾವು ದೈಹಿಕವಾಗಿಯೂ ಆತ್ಮಿಕವಾಗಿಯೂ ದೇವರಿಗೆ ಮೀಸಲಿಡುವುದಾಗಿದೆ. ಯಾರು 40 ದಿನ ಉಪವಾಸ ಮಾಡಿದರು? ಹಳೆಯ ಒಡಂಬಡಿಕೆಯ ಸಮಯದಲ್ಲಿ ಅನೇಕರು ಉಪವಾಸ ಮಾಡುತ್ತಿದ್ದರು. ಅವರಲ್ಲಿ ವಿಶೇಷವಾಗಿ ಮೋಶೆ 2 ಸಲ
40 ದಿನ ಉಪವಾಸ ಮಾಡಿದರು. ಎಲಿಯ 40 ದಿನ ಹಾಗೂ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನೂ 40 ದಿವಸ ಉಪವಾಸ ಮಾಡಿದನು. ಈ 40 ಎಂಬ ಸಂಖ್ಯೆಯನ್ನಿಟ್ಟುಕೊಂಡು ಇಂದಿನ ಕ್ರೈಸ್ತರು ಕೂಡ 40 ದಿನ ಉಪವಾಸ ಮಾಡುತ್ತಾರೆ. ಇದು ಬೈಬಲ್ ಪ್ರಕಾರ ಸರಿನಾ ತಪ್ಪಾ ಎಂದು ನಂತರ ತಿಳಿದುಕೊಳ್ಳೋಣ. ಅವರು ಉಪವಾಸ ಯಾಕೆ ಮಾಡಿದರು? ಮೋಶೆ ದೇವರ ಜನರನ್ನು ಮುನ್ನಡೆಸಲು ಬೇಕಾಗಿರುವ ಧರ್ಮಶಾಸ್ತ್ರವನ್ನು ತರುವ ಉದ್ದೇಶದಿಂದ 40 ದಿವಸ ಉಪವಾಸ ಮಾಡಿದರು. ಯೇಸು ಕ್ರಿಸ್ತನು ತನ್ನ ಸೇವೆಯನ್ನು ಪ್ರಾರಂಭಿಸುವ ಮುನ್ನ 40 ದಿವಸ ಉಪವಾಸ ಮಾಡಿ ಲೋಕಕ್ಕೆ ರಕ್ಷಣೆ ಕೊಟ್ಟನು. ಮೋಶೆ ಹಳೆಯ ಒಡಂಬಡಿಕೆಯನ್ನು ಪ್ರಾರಂಭಿಸುವಂತೆ ಕ್ರಿಸ್ತನು ಸಹ ಹೊಸ ಒಡಂಬಡಿಕೆಯನ್ನು ಪ್ರಾರಂಭಿಸಿದನು. ಆತನು ಸೇವೆ ಪ್ರಾರಂಭಿಸಿದ ಮೇಲೆ ಮತ್ತೆ 40 ದಿನ ಉಪವಾಸ ಮಾಡಿಲ್ಲ. ಆತನ ನಂತರ ಆತನ ಶಿಷ್ಯರು ಕೂಡ ಉಪವಾಸ ಮಾಡಿಲ್ಲ. ಯೇಸು ಪರಲೋಕಕ್ಕೆ ಹೋದ ನಂತರ ಆತನ ಶಿಷ್ಯರು ಅನೇಕ ವರ್ಷಗಳ ಕಾಲ, ಅಂದರೆ 80-90 ವರ್ಷಗಳ ಕಾಲ ಜೀವಿಸಿದರು. ಉದಾಹರಣೆಗೆ ಯೋಹಾನ, ಅಷ್ಟು ವರ್ಷ ಅವರು ಜೀವಿಸಿ ಸುವಾರ್ತೆ ಸಾರಿ ಅನೇಕ ವಿಷಯಗಳನ್ನು ತಿಳಿಸಿದರು. ಆದರೆ ಯಾರೂ ಯಾವತ್ತೂ 40 ದಿನ ಉಪವಾಸ ಮಾಡಿಲ್ಲ ಅಥವಾ ಮಾಡಿರಿ ಎಂದು ಹೇಳಿಲ್ಲ. ಮತ್ತೆ ಕ್ರೈಸ್ತರು ಯಾಕೆ 40 ದಿನ ಉಪವಾಸ ಮಾಡುತ್ತಾರೆ? ಯಾಕಂದರೆ ಮೋಶೆ 40 ದಿವಸ ಉಪವಾಸ ಮಾಡಿದ್ದಾನೆ, ಯೇಸು ಕ್ರಿಸ್ತನು 40 ದಿವಸ ಉಪವಾಸ ಮಾಡಿದ್ದಾನೆ, ನಾವು ಮಾಡೋಣ ಎಂಬ ಪದ್ಧತಿ ಮಾಡಿಕೊಂಡಿದ್ದಾರೆ. ದೇವರು ಎಲ್ಲೂ 40 ದಿವಸ ಉಪವಾಸ ಮಾಡಲು ಹೇಳಿಲ್ಲ. ಲೆಂಟ್ 40 ದಿವಸ ಇದು ಮನುಷ್ಯ ನಿರ್ಮಿತ ಆಚರಣೆಯಷ್ಟೇ. ಉಪವಾಸವಂತೂ ಮಾಡುತ್ತಾರೆ. ಅದು 40 ದಿನದ ಲೆಂಟ್ ಉಪವಾಸ ಆಗಿರಬಹುದು, ನಾರ್ಮಲ್ ಉಪವಾಸ ಆಗಿರಬಹುದು. ಹೇಗೆ ಮಾಡುತ್ತಾರೆ? ಕೆಲವರು 1 ದಿನ, ಕೆಲವರು 2 ದಿನ, 3 ದಿನ, 7 ದಿನ, 21 ದಿನ, 40 ದಿನ ಹೀಗೆ ಉಪವಾಸ ಮಾಡುತ್ತಾರೆ. ಈಗಂತೂ ಅವರವರ ಅನುಕೂಲಕ್ಕೆ ತಕ್ಕಂತೆ 1 ಅಥವಾ 2 ಹೊತ್ತು ಆಹಾರ ಬಿಟ್ಟು ಕೂಡ ಉಪವಾಸ ಮಾಡುತ್ತಾರೆ. ಆಗಿನ ಕಾಲದಲ್ಲಿ ಇಸ್ರಾಯೇಲರಿಗೆ ಉಪವಾಸ ಮಾಡುವುದು ದೇವರು ಕೊಟ್ಟ ಒಂದು ಕಠಿಣ ಆಜ್ಞೆಯಾಗಿತ್ತು. ಯಾಜಕಕಾಂಡ 23ನೇ ಅಧ್ಯಾಯ 26ನೇ ವಚನ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಅದೇ 7ನೆಯ ತಿಂಗಳಿನ 10ನೆಯ ದಿನವು ಸರ್ವದೋಷ ಪರಿಹಾರಕ ದಿನ. ಅದರಲ್ಲಿ ದೇವರಿಗಾಗಿ ಸಭೆ ಕೂಡಬೇಕು. 29ನೇ ವಚನ. ಯಾವನಾದರೂ ಆ ದಿನದಲ್ಲಿ ಉಪವಾಸ ಮಾಡದೆ ಹೋದರೆ ಅವನು ಕುಲದಿಂದ ತೆಗೆದುಹಾಕಲ್ಪಡಬೇಕು. 31ನೇ ವಚನ. ಆ ದಿನದಲ್ಲಿ ಯಾವ ಕೆಲಸವನ್ನೂ ಮಾಡಬಾರದು. ಇದು ನಿಮಗೂ ನಿಮ್ಮ ಸಂತತಿಯವರಿಗೂ ನಿಮ್ಮ ಎಲ್ಲ ನಿವಾಸಗಳಲ್ಲಿ ಶಾಶ್ವತ ನಿಯಮ. 7ನೇ ತಿಂಗಳಿನ 10ನೆಯ ದಿನ ಉಪವಾಸ ಮಾಡಬೇಕು, ಮಾಡದೆ ಹೋದರೆ ಕುಲದಿಂದ ತೆಗೆದುಹಾಕಬೇಕು ಎಂಬುದು ದೇವರ ಆಜ್ಞೆಯಾಗಿತ್ತು. ಹೀಗಾಗಿ ಎಲ್ಲರೂ ಏನೂ ತಿನ್ನದೆ ಏನೂ ಕುಡಿಯದೆ ಉಪವಾಸ ಮಾಡುತ್ತಿದ್ದರು. ಮೋಶೆಯೂ ಏನೂ ತಿನ್ನಲಿಲ್ಲ, ಏನೂ ಕುಡಿಯಲಿಲ್ಲ. ವಿಮೋಚನೆ ಕಾಂಡ 34ನೇ ಅಧ್ಯಾಯ 27 ಮತ್ತು 28. ಮೋಶೆ ಆ ಬೆಟ್ಟದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಹಗಲಿರುಳು 40 ದಿನ ಇದ್ದನು. ಅವನು ಏನೂ ಊಟ ಮಾಡಲಿಲ್ಲ, ಏನೂ ಕುಡಿಯಲಿಲ್ಲ. ಧರ್ಮೋಪದೇಶ ಕಾಂಡ 9ನೇ ಅಧ್ಯಾಯ 18ನೇ ವಚನ. ನೀವು ಹೀಗೆ ಅಪರಾಧ ಮಾಡಿ ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದನ್ನು ನಡೆಸಿ ಆತನನ್ನು ಕೋಪಗೊಳಿಸಿದ ಕಾರಣ ನಾನು ಮೊದಲಿನಂತೆ ಅನ್ನಪಾನಗಳನ್ನು ಬಿಟ್ಟು 40 ದಿನಗಳು ಹಗಲಿರುಳು ಯೆಹೋವನ ಸನ್ನಿಧಿಯಲ್ಲೇ ಬಿದ್ದಿದ್ದೆನು. ಯೇಸು ಕ್ರಿಸ್ತನು ಕೂಡ 40 ದಿವಸ ಏನೂ ತಿನ್ನಲಿಲ್ಲ, ಏನೂ ಕುಡಿಯಲಿಲ್ಲ. ಮತ್ತಾಯ 4ನೇ ಅಧ್ಯಾಯ 2. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಯೋನ 3ನೇ ಅಧ್ಯಾಯ 4ರಿಂದ 10ನೇ ವಚನದಲ್ಲಿ ಹೀಗಿದೆ. ಯೋನನು ದೇವರು ತನಗೆ ಆಜ್ಞಾಪಿಸಿದಂತೆ ನಿನೆವೆಗೆ ಹೋಗಿ ಸಾರಿದನು. ನಿನೆವೆಯ ಜನರು ಉಪವಾಸವನ್ನು ಗೊತ್ತು ಮಾಡಿ ಅವರು ಕೂಡ ದೊಡ್ಡವರಿಂದ ಮೊದಲುಗೊಂಡು ಚಿಕ್ಕವರ ತನಕ, ನಿನೆವೆಯ ಅರಸನೂ ಅಲ್ಲದೆ ಪಶುಗಳೂ ಏನೂ ತಿನ್ನದೆ ಕುಡಿಯದೆ ಉಪವಾಸ ಮಾಡಿದರು. ಕೇವಲ ಜನರಲ್ಲ ಪ್ರಿಯರೇ, ಪಶುಗಳನ್ನು ಸೇರಿಸಿ ಉಪವಾಸವನ್ನು ಗೊತ್ತು ಮಾಡಿ ಏನೂ ತಿನ್ನಲಿಲ್ಲ ಹಾಗೂ ಏನೂ ಕುಡಿಯಲಿಲ್ಲ.
ಹಳೆಯ ಒಡಂಬಡಿಕೆಯಲ್ಲಿ ಬರುವ ಎಲ್ಲ ಭಕ್ತರು, ಪ್ರವಾದಿಗಳು ಮಾಡುವ ಉಪವಾಸಗಳು ಹೀಗೆ ಇರುತ್ತಿದ್ದವು. ದಿನಗಳು ಮಾತ್ರ ಅವರು ನೇಮಿಸಿಕೊಂಡಂತೆ 1 ದಿನ, 2 ದಿನ ಅಥವಾ 40 ದಿನ ಇರುತ್ತಿತ್ತು. ನಾವು ಆ ರೀತಿಯ ಉಪವಾಸ ಮಾಡುತ್ತಿದ್ದೇವಾ? ಇಲ್ಲ. ಕಾರಣ ಕೇಳಿದರೆ ತಟ್ಟನೆ ನಮ್ಮ ತಲೆಯಲ್ಲಿ ಬರುವುದು ಕೇವಲ ಯೇಸು ಕ್ರಿಸ್ತನ 40 ದಿನದ ಉಪವಾಸ. ನಾವು ಮನುಷ್ಯರು ಹಾಗೆ ಮಾಡಲು ಆಗಲ್ಲ ಅನ್ನುತ್ತಾರೆ. ಹಾಗಾದರೆ ಮೋಶೆ, ಏಲಿಯಾ, ಪ್ರವಾದಿಗಳು ಹಾಗೂ ಸಾಮಾನ್ಯ ಜನರು ಕೂಡ ಉಪವಾಸ ಮಾಡುತ್ತಿದ್ದರು. ಅವರು ಮನುಷ್ಯರಲ್ವಾ? ಅವರಿಂದ ಆಗುವಂಥದ್ದು ನಿಮ್ಮಿಂದ ಯಾಕೆ ಆಗಲ್ಲ ಅಂತ ಕೇಳಿದರೆ ಅವರು ಭಕ್ತರು, ಅವರಿಗೆ ದೇವರ ಆಶೀರ್ವಾದವಿತ್ತು ಅನ್ನುತ್ತಾರೆ. ಮತ್ತು ನೀವು ಭಕ್ತರಲ್ಲವಾ? ಅಥವಾ ನಿಮಗೆ ಭಕ್ತರಾಗಬೇಡಿ ಅಂತ ಯಾರು ತಡೆದಿದ್ದಾರೆ? ನೀವು ಭಕ್ತರಲ್ಲ. ಭಕ್ತಿಯಿಂದ ನಡೆಯದೆ ಮತ್ತೆ ಉಪವಾಸ ಯಾಕೆ ಮಾಡ್ತೀರಾ? ಹಳೆಯ ಒಡಂಬಡಿಕೆಯಲ್ಲಿ ಉಪವಾಸ ಹೇಗಿರುತ್ತೆ ಎಂದು ನೋಡಿದೆವು. ಈಗ ಮಾಡುವಂಥ ಉಪವಾಸ ಹೇಗಿರುತ್ತದೆ? 1 ಹೊತ್ತು ಊಟ ಬಿಡುತ್ತೇವೆ, ಇಲ್ಲವೇ 1 ದಿನದ ಉಪವಾಸ ಅಂದು ಮಧ್ಯೆ ಮಧ್ಯೆ ಟೀ, ಕಾಫಿ, ಜ್ಯೂಸ್, ಸ್ನ್ಯಾಕ್ಸ್ ತೆಗೆದುಕೊಳ್ಳುತ್ತಾರೆ. ಬೈಬಲ್ ಹೇಳುವ ಉಪವಾಸದ ರೀತಿ ಇದಾಗಿದೆಯಾ? ಏನೂ ತಿನ್ನಬಾರದು, ಏನೂ ಕುಡಿಯಬಾರದು ಎಂದು ಹೇಳಿದೆ. ನಾವು 1 ಹೊತ್ತು ಆಹಾರ ಬಿಟ್ಟರೆ ಏನು ಮಹಾ ಮಾಡಿದಂತಾಯಿತು? ಹಾಗೆ ನಾವು ಬಿಡುವಿಲ್ಲದಾಗ್ಯೂ ಅನಾರೋಗ್ಯದಲ್ಲೂ ಮಾಡುತ್ತೇವಲ್ಲ, ದೇವರ ಆಜ್ಞೆ ಪಾಲಿಸಿದಂತಾಯಿತಾ? ಕೆಲವರು ಉಪವಾಸ ಮಾಡುವಾಗ ನಾನೂ ಉಪವಾಸ ಮಾಡುತ್ತಿದ್ದೇನೆ ಎನ್ನುವ ಸಂಭ್ರಮ ಎಲ್ಲರಿಗೂ ಹೇಳುತ್ತಾರೆ. ಮುಖ ಸಪ್ಪೆ ಮಾಡಿಕೊಂಡಿರುತ್ತಾರೆ. ಮತ್ತಾಯ 6ನೇ ಅಧ್ಯಾಯದಲ್ಲಿ ಕ್ರಿಸ್ತನು ಸಹ ಹೇಳಿದ್ದಾರೆ, ಯಾರಿಗೂ ಗೊತ್ತಾಗದಂತೆ ಉಪವಾಸ ಮಾಡಬೇಕು, ಮುಖ ಸಪ್ಪಗೆ ಮಾಡಿಕೊಳ್ಳಬಾರದು. ನೀನು ಉಪವಾಸ ಮಾಡುವುದು ದೇವರಾದ ತಂದೆಗೆ ಮಾತ್ರ ಗೊತ್ತಿರಬೇಕು ಎಂದು. ಉಪವಾಸದ ದಿನಕ್ಕೂ ನಮ್ಮ ನಾರ್ಮಲ್ ಡೇಗೂ ವ್ಯತ್ಯಾಸವಿರಬೇಕು. ರುಟೀನ್ ಹೇಗೆ ಕಳೆಯುತ್ತೇವೋ ಹಾಗೆ ಉಪವಾಸ ದಿನ ಮಾಡುವಂತಿಲ್ಲ. ಕೆಲವರು ಉಪವಾಸವಿದ್ದಾಗ ದೈನಂದಿನ ಚಟುವಟಿಕೆಗಳನ್ನೇ ಮಾಡುತ್ತಾರೆ. ಉಪವಾಸ ಯಾವಾಗ ಮುಗಿಯುತ್ತದೆ, ಸಮಯ ಹೇಗೆ ಕಳೆಯಬೇಕು ಎಂದು ಉಪಾಯಗಳನ್ನು ಹುಡುಕುತ್ತಾರೆ. ಕೆಲವರು ನಿದ್ರೆ ಮಾಡುತ್ತಾರೆ, ಕೆಲವರು ಸಿನಿಮಾ ನೋಡುತ್ತಾರೆ, ಸೀರಿಯಲ್ಸ್ ನೋಡುತ್ತಾರೆ, ಮ್ಯೂಸಿಕ್ ಕೇಳಿಸಿಕೊಳ್ಳುತ್ತಾರೆ, ಮೊಬೈಲ್ ನೋಡುತ್ತಾರೆ, ಹರಟೆ ಹೊಡೆಯುತ್ತಾರೆ. ಒಟ್ಟಿನಲ್ಲಿ ಸಮಯ ಕಳೆಯಬೇಕು ಅಷ್ಟೇ. ಉಪವಾಸ ಅಂದರೆ ದೇವರ ಧ್ಯಾನದಲ್ಲಿರುವುದು, ಪ್ರಾರ್ಥನೆಯಲ್ಲಿರುವುದಲ್ಲವೇ? ನಮ್ಮ ಉಪವಾಸ ಮಾಡುವ ಉದ್ದೇಶ ನಮಗೆ ಕಷ್ಟಗಳು, ಕಠಿಣ ಸಮಸ್ಯೆಗಳು ಬಂದಿದ್ದರಿಂದಲೋ ಅಥವಾ ಆತ್ಮಿಕವಾಗಿ ಬೆಳೆಯಬೇಕೆಂತಲೋ, ದೇವರಿಗೆ ಹತ್ತಿರವಾಗಬೇಕೆಂತಲೋ ಉಪವಾಸ ಮಾಡುತ್ತೇವಲ್ಲವೇ? ಹೀಗಿದ್ದಲ್ಲಿ ನಮ್ಮ ದಿನನಿತ್ಯ ಮಾಡುವ ಚಟುವಟಿಕೆಗಳನ್ನೇ ಮಾಡಿದರೆ ಏನು ಮಾಡಿದ ಹಾಗಾಯಿತು? ಮತ್ತಾಯ 6ನೇ ಅಧ್ಯಾಯದಲ್ಲಿ ಹೇಳಿದಂತೆ ಆ ದಿನ ಅಂದರೆ ಉಪವಾಸದ ದಿನ ದೇವರ ಧ್ಯಾನದಲ್ಲಿ, ಅಂದರೆ ಬೈಬಲ್ ಓದುವುದು, ವಾಕ್ಯ ಕೇಳಿಸಿಕೊಳ್ಳುವುದು ಅಥವಾ ವಾಕ್ಯ ಹೇಳುವುದು, ಪ್ರಾರ್ಥಿಸುವುದು, ಹೀಗೆ ದೇವರೊಂದಿಗೆ ಸಮಯ ಕಳೆಯಬೇಕು. ನಮ್ಮ ಆಲೋಚನೆಗಳನ್ನು, ಕಾರ್ಯಗಳನ್ನು ಸುಧಾರಿಸಿಕೊಳ್ಳಬೇಕು. ಗಲಾತ್ಯದವರಿಗೆ 5ನೇ ಅಧ್ಯಾಯ 17. ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಅಂದರೆ ನಮ್ಮ ಶರೀರ ಭಾವದ ಅಭಿಲಾಷೆಯು ಆತ್ಮನ ಅಭಿಲಾಷೆಯು ಒಂದಕ್ಕೊಂದು ವಿರುದ್ಧವಾಗಿವೆ. ನಮ್ಮ ಶರೀರವು ಲೋಕದವುಗಳಾದ ತಿನ್ನುವುದು, ಕುಡಿಯುವುದು, ಮನಸ್ಸಿಗೆ ಬಂದಂತೆ ನಡೆದು ಸಂತೋಷ ಪಡಲು ಇಚ್ಛಿಸುತ್ತದೆ. ನಾವು ಅದನ್ನೆಲ್ಲ ತ್ಯಾಗ ಮಾಡಿ ಶರೀರ ಮತ್ತು ಆತ್ಮನ ಹೋರಾಟದಲ್ಲಿ ಆತ್ಮನನ್ನು ಗೆಲ್ಲಿಸಬೇಕು. ಅದು ಬಿಟ್ಟು ಉಪವಾಸ ಮಾಡುತ್ತೇನೆ, ಹಾಗೆಯೇ ಶರೀರದ ಇಚ್ಛೆಗಳನ್ನು ಪೂರೈಸಿಕೊಳ್ಳುತ್ತೇನೆ ಅಂದರೆ ಹೇಗೆ? ಉಪವಾಸ ಮುಗಿದ ಮೇಲೆ ನಮ್ಮ ಸಮಸ್ಯೆಗಳು ಸಾಲ್ವ್ ಆಗಿಲ್ಲ, ದೇವರಿಂದ ಉತ್ತರ ಸಿಕ್ಕಿಲ್ಲ, ನಾವು ಎಷ್ಟೋ ಕಾಣಿಕೆ ಕೊಡುತ್ತೇವೆ, ಉಪವಾಸಗಳನ್ನು ಮಾಡುತ್ತೇವೆ, ದೇವರು ನಮ್ಮ ಪ್ರಾರ್ಥನೆ ಕೇಳುತ್ತಿಲ್ಲ ಎಂದು ನಿರಾಶರಾಗುತ್ತಾರೆ. ಯೆಶಾಯ 58ನೇ ಅಧ್ಯಾಯ 3ನೇ ವಚನದಿಂದ, ನಾವು ಉಪವಾಸ ಮಾಡಿದ್ದೇವೆ, ನೀನು ಏಕೆ ಕಟಾಕ್ಷಿಸುವುದಿಲ್ಲ? ಆತ್ಮವನ್ನು ಕುಗ್ಗಿಸಿಕೊಂಡಿದ್ದೇವೆ, ನೀನು ಗಮನಿಸದಿರುವುದೇಕೆ ಅಂದುಕೊಳ್ಳುತ್ತಾರೆ. ಇದೇ ತಾನೇ ನಾವು ಅಂದುಕೊಳ್ಳುವುದು. ಬೈಬಲ್ನಲ್ಲಿ ಉಪವಾಸ ಮಾಡಿದ್ದನ್ನು ನೋಡಿ ನಾವು ಉಪವಾಸ ಮಾಡುತ್ತೇವೆ, ಆದರೆ ಹೇಗೆ ಮಾಡಿದ್ದಾರೆಂದು ತಿಳಿದುಕೊಳ್ಳಲು ಹೋಗುವುದಿಲ್ಲ. ಅವರಂತೆ ಮಾಡುವುದೂ ಇಲ್ಲ. ಮತ್ತು ಹೇಗೆ ಉತ್ತರ ಸಿಗುತ್ತದೆ?
ಪ್ರಿಯರೇ, ನಾವು ಯಾಕೆ ಉಪವಾಸ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ.